ಗಾಳಿಯಲ್ಲಿ ಗನ್ ಸ್ವಾಮೀಜಿಯ ಕರ್ಮಕಾಂಡ ಒಂದೊಂದೇ ಬಯಲಾಗ್ತಾ ಇದೆ. ಮಠದಲ್ಲೇ ಮದ್ಯಪಾನ ಮಾಡ್ತಾ ಇದ್ರ ಶಾಂತಲಿಂಗ ಸ್ವಾಮೀಜಿ. ಕಲಬುರಗಿಯ ಉಡಚಣ ಮಠದ ಶಾಂತಲಿಂಗೇಶ್ವರ ಸ್ವಾಮಿ ಮಠದಲ್ಲೇ ಮದ್ಯಪಾನ ಮಾಡ್ತಾ ಇದ್ರ. ಸಾರಾಯಿ ತೆಗೆದುಕೊಂಡು ಬಾ ಅಂತ ಭಕ್ತನಿಗೆ ಹೇಳ್ತಾ ಇದ್ರಂತೆ. 2 ಕ್ವಾರ್ಟರ್ ತೆಗೆದುಕೊಂಡು ಬಾ ಅಂತ ಭಕ್ತನಿಗೆ ಸ್ವಾಮೀಜಿ ಸೂಚನೆಯನ್ನ ನೀಡಿದ್ರು. ಶಾಂತಲಿಂಗ ಸ್ವಾಮೀಜಿಯ ಸಾರಾಯಿ ಪುರಾಣಕ್ಕೆ ಈಗ ಸಾಕ್ಷ್ಯ ಲಭ್ಯವಾಗಿದೆ. ಕುಡಿದು ನಶೆಯಲ್ಲಿ ಅವಾಚ್ಯ ಶಬ್ದಗಳಿಂದ ಬೈಯುವ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. 8 ತಿಂಗಳ ಹಿಂದೆ ಕುಡಿದು ವಾಹನ ಚಲಾಯಿಸಿ ಆಕ್ಸಿಡೆಂಟ್ ಕೂಡ ಮಾಡಿದ್ರು ಈ ಸ್ವಾಮಿ. ಈ ಘಟನೆಯ ನಂತರ ಮಠವನ್ನ ತೊರೆದಿದ್ರು. ಅದಾದ ನಂತರ ಈಗ ಮಠಕ್ಕೆ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ. ಕಾರಣ, ಗ್ರಾಮಸ್ಥರೆಲ್ಲರೂ ಕೂಡ ಬೇರೆ ಸ್ವಾಮಿಯವರನ್ನ ಆ ಸ್ಥಾನಕ್ಕೆ ಕೂರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು. ಈ ವಿಷಯ ತಿಳಿತಾ ಇದ್ದ ಹಾಗೆ ಶಾಂತಲಿಂಗ ಸ್ವಾಮೀಜಿ ಮತ್ತೆ ಮಠದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಮಠಕ್ಕೆ ಬರ್ತಾ ಇದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಆಡಿಯೋ ವೈರಲ್ ಬೆನ್ನಲ್ಲೇ ಮಠದ ಭಕ್ತರು ಕೂಡ ಸಿಡಿದೆದ್ದಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಾಂತಲಿಂಗ ಸ್ವಾಮೀಜಿ ವಿರುದ್ಧ ರಾತ್ರೋರಾತ್ರಿ ಮಿಂಚಿನ ಪ್ರತಿಭಟನೆ ನಡೆದಿದೆ ಗ್ರಾಮಸ್ಥರಿಂದ. ಸ್ವಾಮೀಜಿ ಪೀಠ ತ್ಯಾಗಕ್ಕೆ ಆಗ್ರಹಿಸಿ ಭಕ್ತರು ಪ್ರತಿಭಟನೆ ಮಾಡಿದ್ದಾರೆ. ಸ್ವಾಮಿಯ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ರಾತ್ರೋರಾತ್ರಿ ನಡೆದಂತಹ ಪ್ರತಿಭಟನೆ. ಅಕ್ಕಿ ಒಂದೇ ಐತೆ, ಏನ ಆಗಲ್ಲಾಗ್ಯದ. ಹೆಂಗ್ರಪ್ಪ? ಇನ್ನೊಂದು ಬೇಕು. ಆಯ್ತು ಬರ್ತೀನ್ರಪ್ಪ. ಜಳಕ ಅರ್ಜೆಂಟ್ ಬೇಕ. ಹಿಂದಾಡಿ ಜಳಕ ಮಾಡ. ಹಾ ಹಾ ರೀ. ಮಗನ ಎಲ್ಲ ನಿಂದ ಏನು ಬಾಡಿಗೆ ಕೊಡ್ತೀನಿ ಮಗನ. ಇಲ್ರಿಪ್ಪ ಅದ್ರದ್ದೇನಿಲ್ರಿ. ಈಗ ಎದ್ದು ಹಂಗೆ ಹೋಗ್ಬಿಡು, ಕರ್ಗಿ ಹೋಗಿ ತುಂಬ ಒಂದೇ. ಆಯ್ತ್ರಪ್ಪ ಆಯ್ತು. ಏನು ಕಿಕ್ಕ ಬರ್ಲಾಗ್ಯದ. ಆಯ್ತು ಬರ್ತೀನಿ ಸರ್. ಒಂದೇ ಸಾಲ ತಿಳ್ಕೊಬೇಡ, ಬೈಬೇಡ ಮಗನ. ಒಂದೇ ಸಾಲ್ತರಿ. ಯಾಕೆ ಒಂದು ಕೊಟ್ಟಿಲ್ಲ ಈಗ? ಮತ್ ಸಂಜೆ ತನ ಬೇಕಿರಿ ನಿಮ್ಗೆ ಕಟ? ಅವತ್ತು ತಂದು ಇಟ್ಕೊ ನೀ. ಎಷ್ಟ್ರ ನನಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ತಂದು ಇಟ್ಕೊ ನೀನು ಗಾಡಿಯಾಗ. ನನಗೆ ಹೇಳ್ಬೇಡ, ನನಗೆ ಒಂದೇ ಕೊಡು. ಮತ್ತೆ ಕೆಡತದ ತಲೆ ಪೂರ. ಆಲೆ ಶಂಕರೇ, ಅರ್ಥ ಐತಿಲ್ಲ? ಆಯ್ತು ಆಯ್ತು. ನೀನ್ ಬಿಟ್ರೆ ಯಾರದಾರ? ನಿಮ್ಮ ಅಪ್ಪ ಇದ್ದ ಈಗ ನಮ್ಗೆ ಯಾರು? ನೀನು ನೀನೆ ಬಿಟ್ರೆ ನಮ್ಗೆ ಯಾರು? ಅದಕ್ಕೆ ಜಳಕ ಎಂದಡೆ ಮಾಡಾಕತ್ತಿ ಬಂದ. ಹಲೋ. ಸುಮಾರು ದಿನಗಳಿಂದ ಶ್ರೀಮಠದ ಶ್ರೀ ಶಾಂತಾನಂದ ಶಿವಾಚಾರ್ಯರು ನಮ್ಮ ಶ್ರೀಮಠದಲ್ಲಿ ಸುಮಾರು 10 ತಿಂಗಳಿಂದ ಅವರು ತಮ್ಮ ಒಂದು ಮದ್ಯಪಾನ ಮತ್ತು ಇನ್ನಿತರ ಚಟಗಳಿಂದ ಮಠ ಬಿಟ್ಟು ಹೋಗಿದ್ದರು. ಇತ್ತೀಚೆಗೆ ಮತ್ತೆ ಮಠ ಸೇರಿಕೊಂಡು ತಮ್ಮ ಒಂದು ಮಾಧ್ಯಮದ ಮುಖಾಂತರ ಮತ್ತು ಅವರೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ತೋರಿಸುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ. ಅದು ನಿಜವಾಗಲೂ ಪೀಠಕ್ಕೂ ಮತ್ತು ಶ್ರೀಗಳಿಗೆ ಗೌರವ ತರುವಂಥದ್ದಲ್ಲ. ಆದಷ್ಟು ಬೇಗನೆ ಉಡಿಚಾಣದ ಶ್ರೀಮಠದ ಸದ್ಭಕ್ತರ ಭಾವನೆಗಳಿಗೆ ಸ್ಪಂದಿಸಿ ಶ್ರೀಗಳೇ ಒಂದು ಶ್ರೀಮಠಕ್ಕೆ ಒಂದು ಒಳ್ಳೆಯದಾಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಭಕ್ತರ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕಂತ ನಾನು ಶ್ರೀಗಳಲ್ಲಿ ಮನವಿ ಮಾಡ್ಕೋತೀನಿ. ಯಾಕಂದ್ರೆ ಈ ಥರ ಆದ್ರೆ ನಮ್ಮ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಈ ಶಿಕ್ಷಣ ಸಂಸ್ಥೆ ಮತ್ತು ಶ್ರೀಮಠ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದು, ಆ ಮಠದ ಘನತೆ ಗೌರವಗಳನ್ನು ನಾವು ಸದ್ಭಕ್ತರಲ್ಲದೆ ಶ್ರೀಮಠದ ಪೀಠಾಧಿಪತಿಗಳು ಕಾಯ್ದುಕೊಂಡು ಒಂದು ಸದ್ಭಕ್ತರಿಗೆ ಒಂದು ಮಾರ್ಗದರ್ಶನ ಅವರೇ ತೋರಿಸ್ಬೇಕಂತ ಶ್ರೀಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.